ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ T20 ಇಂಟರ್ನ್ಯಾಷನಲ್ಗೆ ವಿದಾಯವನ್ನ ಹೇಳಿದ್ದಾರೆ. T20 ವಿಶ್ವಕಪ್ ಗೆದ್ದ ಮೇಲೆ ವಿದಾಯ ಹೇಳಿದ್ದು ಬೆಸ್ಟ್. 2025ರ ಫೆಬ್ರವರಿ ಆದಮೇಲೆ ODIಗೂ ವಿದಾಯ ಹೇಳಬಹುದು. ಕ್ರಿಕೆಟ್ ವಿಶ್ಲೇಷಕರಾದ ಜಾನಿ ಶ್ರೀನಿವಾಸ್ ಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್. ಕ್ರಿಕೆಟ್ ವಿಶ್ಲೇಷಕ ಜಾನಿ ಶ್ರೀನಿವಾಸ್ ಮೂರ್ತಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರು ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್. T20 ವಿಶ್ವಕಪ್ ಗೆದ್ದ ಮೇಲೆ ರೋಹಿತ್ ಶರ್ಮಾ ವಿದಾಯವನ್ನ ಹೇಳಿದ್ದಾರೆ. ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಹೇಳ್ಬೋದು ಇದು. ಯಾಕಂದರೆ T20 ಫಾರ್ಮ್ಯಾಟಲ್ಲಿ ಇದಾದಮೇಲೆ ನೆಕ್ಸ್ಟ್ ಬಿಗ್ ಥಿಂಗ್ ಏನಪ್ಪ ಅಂದರೆ ಅದು ನೆಕ್ಸ್ಟ್ ವರ್ಲ್ಡ್ ಕಪ್ 2026ಅಲ್ಲಿ. ಹಾಗಾಗಿ ಇವತ್ತು 35 ಇಯರ್ಸ್ ವಿರಾಟ್ ಕೊಹ್ಲಿ ಅವ್ರಿಗೆ. ಇನ್ನೂ 2 ಇಯರ್ಸ್ ಅವ್ರು ಇರ್ತಾರಾ, ಆಡ್ತಾರಾ ಅನ್ನೋದು ಡೌಟ್ ಇದ್ದೇ ಇತ್ತು. ಆಮೇಲೆ ವರ್ಲ್ಡ್ ಕಪ್ ಗೆದ್ದ ಮೇಲೆ ವಿದಾಯ ಹೇಳೋದು ಬೆಸ್ಟ್ ಅಂತ ಯೋಚನೆ ಮಾಡಿರೋದು. ಆಮೇಲೆ ಯಾತಕ್ಕೆ T20 ಫಾರ್ಮ್ಯಾಟ್ಗೆ ರಿಟೈರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಟೆಸ್ಟ್ ಕರಿಯರ್ನ ಪ್ರೊಲಾಂಗ್ ಮಾಡೋದಕ್ಕೆ. ODIಗೆ ಯಾಕೆ ಹೇಳಿಲ್ಲ ಇನ್ನೂ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಫೆಬ್ರವರಿ 25ಅಲ್ಲಿ ಬರ್ತಾಯಿದೆ ICC ಚಾಂಪಿಯನ್ಸ್ ಟ್ರೋಫಿ. ಅದಾದಮೇಲೆ ನನ್ನ ಪ್ರಕಾರ ODIಗೂ ಟಾಟಾ ಬಾಬಾ ಹೇಳ್ತಾರೆ ವಿರಾಟ್ ಕೊಹ್ಲಿ ಅಂತ ಅನಿಸ್ತಾ ಇದೆ. ಸೂಪರ್ ಆಗಿರೋ ಅಂಥ ಒಂದು T20 ಇಂಟರ್ನ್ಯಾಷನಲ್ ಕೆರಿಯರ್. 125 ಪಂದ್ಯ, 4188 ರನ್ನು, 48.7 ಆ್ಯಾವ್ರೇಜ್, ಅಮೇಝಿಂಗ್ ಆಗಿದೆ. 137 ಸ್ಟ್ರೈಕ್ ರೇಟು. ವಿರಾಟ್ ಅವರೇ T20 ಇಂಟರ್ನ್ಯಾಷನಲ್ನ ಇನ್ನೂ ಎನ್ರಿಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ವೈಟ್ ಬಾಲ್ ಕ್ರಿಕೆಟಲ್ಲೇ ಲೆಜೆಂಡ್ ಯಾರಪ್ಪ ಅಂದರೆ ಅದು ರೋಹಿತ್ ಶರ್ಮಾ. ಆ ಥರ ಒಂದು ಕ್ರಿಕೆಟ್ ಆಡಿದ್ದು. ಇವರು ಇನಿಷಿಯಲಿ ಟೆಸ್ಟಿಗೆ ಪ್ರಿಫರೇ ಮಾಡ್ತಾ ಇರಲಿಲ್ಲ, ಬರೀ ವೈಟ್ ಬಾಲ್ ಅಂದರೆ T20 ಹಾಗೂ ODIಗೆ ಮಾತ್ರ ಆಡಿಸ್ತಾ ಇದ್ದೆ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಡೆಬ್ಯೂ ಮಾಡಿದ್ದೆ ಈ ಒಂದು ಫಾರ್ಮೆಟಲ್ಲಿ. 159 ಪಂದ್ಯ ಆಡಿರೋದು. ಇವರು ಕೂಡ 32 ಆ್ಯಾವ್ರೇಜು, 140 ಸ್ಟ್ರೈಕ್ ರೇಟು. ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಬ್ಯಾಟರ್ಸ್ ಬರೀ ಇಂಡಿಯಾಲ್ ಮಾತ್ರ ಅಲ್ಲ, ಜಗತ್ತಲ್ಲಿ ಅಂತ ಹೇಳಿರೋದು. ಆಮೇಲೆ ಇವರು ಕೂಡ ವಿದಾಯ ಹೇಳ್ತಾ ಇರೋದು ಏನು ಹೇಳಿ, ಕಪ್ನ ಗೆಲ್ಸ್ಕೊಟ್ಟ ಮೇಲೆ. ಆಮೇಲೆ ಇನ್ನೊಂದು ರೆಕಾರ್ಡ್ ಮಾಡಿದ್ದು ಆ್ಯಸ್ ಕ್ಯಾಪ್ಟನ್ನು, 50th ವಿಕ್ಟ್ರಿ ಆ್ಯಸ್ ಕ್ಯಾಪ್ಟನ್ನು. ಇದು T20 ಇತಿಹಾಸದಲ್ಲೇ ಒಂದು ರೆಕಾರ್ಡ್, ಅಂದರೆ ಹೈಯೆಸ್ಟ್ ನಂಬರ್ ಆಫ್ ವಿಕ್ಟ್ರೀಸ್ ಆ್ಯಸ್ ಕ್ಯಾಪ್ಟನ್ನು. ಆ ಒಂದು ಹೆಗ್ಗಳಿಕೆ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ. ಇವ್ರದ್ದು ಕೂಡ ಸೂಪರ್ ಆಗಿರೋ ಅಂಥ ಒಂದು ಕಾಂಟ್ರಿಬ್ಯೂಷನ್ನು. ಇವ್ರು ರಿಟೈರ್ ಆದರು ಅಂತ ಬೇಜಾರು ಮಾಡಬೇಡಿ, ಇವ್ರ ಕೆರಿಯರ್ನ ನೋಡಿ ಸೆಲೆಬ್ರೇಟ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.